ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಕಳೆದ ಸಂಚಿಕೆಯಲ್ಲಿ ನಾನು ಶಾಕಿನಿ ಅನ್ನೋ ಒಂದು ನೆಗೆಟಿವ್ ಎನರ್ಜಿ ಗಂಡಸರಿಗೆ ಅಟ್ಯಾಕ್ ಮಾಡಿದ್ರೆ ಅಥವಾ ಯಾವುದೋ ಒಬ್ಬ ಮಾಂತ್ರಿಕ ಗಂಡಸನ ಮೇಲೆ ಶಾಕಿನಿ ಪ್ರಯೋಗ ಮಾಡಿಬಿಟ್ಟಿದ್ರೆ ಅದ್ರ ಪತ್ತೆ ಹಚ್ಚೋದೇಗೆ, ಆ ಲಕ್ಷಣಗಳೇನು, ಸಿಂಪ್ಟಮ್ಸ್ ಏನು, ಅದಕ್ಕೆ ಪರಿಹಾರ ಏನು ಅನ್ನೋ ವಿಚಾರನ ಹೇಳಿದ್ದೆ. ನಿನ್ನೆ ಸಂಚಿಕೆಯಲ್ಲಿ ಹೆಂಗಸರ ಮೇಲೆ ಶಾಕಿನಿ ಅನ್ನೋ ನೆಗೆಟಿವ್ ಎನರ್ಜಿ ಅಟ್ಯಾಕ್ ಮಾಡಿದಾಗ ಅಥವಾ ಆ ಹೆಂಗಸ ಮೇಲೆ ಒಬ್ಬ ಮಾಂತ್ರಿಕ ದುಡ್ಡು ತಗೊಂಡು ಶಾಕಿನಿ ಪ್ರಯೋಗವನ್ನು ಮಾಡಿಬಿಟ್ಟಿರ್ತಾನೆ. ಆ ಥರ ಇದ್ದಾಗ ಆ ಹೆಂಗಸಿನಲ್ಲಿ ಬಿಹೇವಿಯರ್ ಹೇಗಿರುತ್ತೆ, ಶಾಕಿನಿ ನೆಗೆಟಿವ್ ಎನರ್ಜಿಯ ಸಿಂಪ್ಟಮ್ಸ್ ಏನು, ಅದನ್ನ ಹೇಗೆ ರೆಕಗ್ನೈಸ್ ಮಾಡೋದು, ಪತ್ತೆ ಹಚ್ಚೋದು ಹೇಗೆ, ಪತ್ತೆ ಹಚ್ಚಿದ ಮೇಲೆ ಅದನ್ನು ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನು ನಾನು ನಿನ್ನೆ ಸಂಚಿಕೆಯಲ್ಲಿ ಹೇಳ್ಕೊಟ್ಟಿದ್ದೆ. ಇವತ್ತು ಶಾಕಿನಿ ಅನ್ನೋ ನೆಗೆಟಿವ್ ಎನರ್ಜಿ ಮಕ್ಕಳ ಮೇಲೆ ಪ್ರಯೋಗ ಮಾಡಿಬಿಟ್ರೆ ಒಬ್ಬ ಮಾಂತ್ರಿಕ, ಒಂದು ಸ್ತ್ರೀ ಆತ್ಮವನ್ನು ವಶೀಕರಣ ಮಾಡ್ಕೊಂಡಿರ್ತಾರೆ ಮಾಂತ್ರಿಕ, ಮಗು ಮೇಲೆ ಪ್ರಯೋಗ ಮಾಡಿಬಿಟ್ಬಿಟ್ಟ ಅಂತಂದರೆ, ಅಥವಾ ಮಾಂತ್ರಿಕನಿಂದ ಬಂದಿಲ್ಲ ಇದು ಎನರ್ಜಿ, ಶಾಕಿನಿ ಅನ್ನೋ ಒಂದು ಅತೃಪ್ತ ಆತ್ಮ ನೆಗೆಟಿವ್ ಎನರ್ಜಿ ಮಕ್ಕಳ ಮೇಲೆ ಅಟ್ಯಾಕ್ ಮಾಡಿದಾಗ ಮಕ್ಕಳು ಹೇಗೆ ಬಿಹೇವ್ ಮಾಡ್ತಾರೆ, ಈ ಮಗುಗೆ ಬಾಲಾರಿಷ್ಟನ ಅಥವಾ ಯಾವುದೋ ನೆಗೆಟಿವ್ ಎನರ್ಜಿ ಅಟ್ಯಾಕ್ ಆಗಿದೆಯಾ ಅನ್ನೋದನ್ನು ಪತ್ತೆ ಹಚ್ಚಿ ಪರಿಹಾರ ಮಾಡ್ಕೊಳ್ಳೋದು ಹೇಗೆ ಅನ್ನೋ ಒಂದು ವಿಶೇಷತೆಯನ್ನು ಇವತ್ತಿನ ಸಂಚಿಕೆ ತಿಳಿಸ್ತೀನಿ ನಾನು. ಮಾಂತ್ರಿಕರಲ್ಲಿ ಈಗ ನಾನು ಹೋಗಿ ಹೊಡೆಯೋಕ್ಕಾಗಲ್ಲ, ಚಾಕು ಹಾಕೋಕ್ಕಾಗಲ್ಲ, ಬೈಯೋಕ್ಕಾಗಲ್ಲ. ನಾನು ಬೈದರೆ ಹೊಡೆದ್ರೆ ಚಾಕು ಹಾಕಿದ್ರೆ CCTV ಇರುತ್ತೆ, ಇಲ್ಲ ಯಾರೋ ನೋಡ್ಬಿಟ್ಟು ವಿಟ್ನೆಸ್ ಹೇಳ್ಬಿಡ್ತಾರೆ, ಲಕ್ಷ್ಮೀ ಶ್ರೀನಿವಾಸನೆ ಬಂದು ಹೊಡೆದ, ಕೊಲೆ ಮಾಡ್ದ, ಬೈದ ಅಂತೇಳಿ. ನನ್ನ ಪರವಾಗಿ ಯಾವುದೋ ಒಂದು ಎನರ್ಜಿ ಕಳಿಸ್ತೀನಿ ನಾನು. ಬಂದ್ರಯ್ಯಲ್ಲಿ ಲಕ್ಷ್ಮೀ ಶ್ರೀನಿವಾಸ್ ದುಡ್ಡು ಕೊಟ್ಟಿಲ್ಲ, ತುಂಬ ತೊಂದರೆ ಕೊಡ್ತಿದ್ದಾನೆ, ಚೆನ್ನಾಗಿ ಹೊಡೆದು ವಸೂಲಿ ಮಾಡ್ಕೊಂಡು ಬಾರೋ ಅಂತ ನಾನು ಒಂದಷ್ಟು ಜನ ರೌಡಿಗಳಿಗೆ ಕಳಿಸ್ತೀನಿ. ದುಡ್ಡು ಕೊಟ್ಟು ರೌಡಿಗಳು ಬಂದು ನನ್ನ ಮೇಲೆ ಅಟ್ಯಾಕ್ ಮಾಡ್ತಾರೆ, ಅವನೇನು ಹೇಳಿದ್ದು ಅದು ಮಾಡುತ್ತೆ. ಹಾಗೆ ಮಾಂತ್ರಿಕರು ಕೆಲವು ಸತ್ತ ಅತೃಪ್ತ ಆತ್ಮಗಳನ್ನು ವಶಕರಣ ಮಾಡಿ ಇಟ್ಕೊಂಡಿರ್ತಾರೆ. ಹೀಗೆ ರೌಡಿ ಹೇಗೆ ಚೇಲೆಗಳನ್ನ ಇಟ್ಕೊಂಡಿರ್ತಾನೋ ಹಾಗೆ ಮಾಂತ್ರಿಕ ರೈಲು ಆಕ್ಸಿಡೆಂಟ್ ಸತ್ತವರು, ನೇಣಾಕೊಂಡು ಸತ್ತಂಥವ್ರು, ಸುಟ್ಕೊಂಡು ಸತ್ತಂಥವ್ರು, ಹೀಗೆ ಆಕ್ಸಿಡೆಂಟಲ್ಲಿ ಸತ್ತಂಥವ್ರು, ಈ ಥರದ್ದೆಲ್ಲ ಮಾಂತ್ರಿಕರು ತಮ್ಮ ಮಂತ್ರಶಕ್ತಿಯಿಂದ ಅಂಥವ್ರನ್ನೆಲ್ಲ ವಶೀಕರಣ ಮಾಡಿ ಇಟ್ಕೊಂಡಿರ್ತಾರೆ. ಹೆಣ್ಣಾತ್ಮ ಗಂಡಾತ್ಮನೆಲ್ಲ ಯಾರು ದುಡ್ಡು ಕೊಡ್ತಾರೋ ನೋಡ್ರಿ, ಲಕ್ಷ್ಮೀ ಶ್ರೀನಿವಾಸ್ ದುಡ್ಡು ಕೊಟ್ಟಿಲ್ಲ, ತುಂಬ ತೊಂದರೆ ಕೊಡ್ತಾನೆ, ಅವ್ರ ಮಕ್ಳಿಗೆ ಏನೋ ತೊಂದರೆ ಮಾಡಿರಿ ಅಂತ ನಾನು ಮಾಂತ್ರಿಕನಿಗೆ ಒಂದು 5 ಲಕ್ಷನೋ 2 ಲಕ್ಷನೋ ಕೊಟ್ಟು ದುಡ್ಡು ಕೊಟ್ಟು ಮಾಂತ್ರಿಕನ ತಿದ್ದಂಥ ಶಾಕಿನಿಯನ್ನು ಪ್ರಯೋಗ ಮಾಡಿಬಿಡ್ತಾನೆ ಲಕ್ಷ್ಮೀ ಶ್ರೀನಿವಾಸ್ ಮಕ್ಕಳ ಮೇಲೆ. ಇದು ಒಂದು ವಿಧಾನ. ಇದು ನಮ್ಮ ಗೋತ್ರದಲ್ಲೇ ನಮ್ಮಲ್ಲೇ ಸತ್ತಂಥ ಒಂದು ಹೆಂಗಸು ನಮ್ಮನೆ ಮಕ್ಕಳನ್ನ ಅಟ್ಯಾಕ್ ಮಾಡ್ತಿರುತ್ತೆ ಹುಣ್ಣಿಮೆ ಅಮಾವಾಸ್ಯೆ ದಿವಸ, ಅಥವಾ ಹುಣ್ಣಿಮೆ ಮುಂಚೆ, ಹುಣ್ಣಿಮೆ ಆದಮೇಲೆ, ಹುಣ್ಣಿಮೆ ದಿವಸ, ಅಮಾವಾಸ್ಯೆ ಮೊದಲು, ಅಮಾವಾಸ್ಯೆ ದಿವಸ, ಅಮಾವಾಸ್ಯೆ ಆದಮೇಲೆ. ಕೆಲವು ಮನೇಲಿ ತಿಂಗಳು ಪೂರ್ತಿ ದಿನನಿತ್ಯ ಕಾಟ ಇರ್ತದೆ ಶಾಕಿನಿ ಬಾಧೆ ಮಕ್ಕಳುಗಳಿಗೆ. ಒಂದು ನಾನೇ ಕಣ್ಣಾರೆ ಕಂಡಂಥದ್ದು ಇದು. ಒಂದು ಗರ್ಭಿಣಿ ಸ್ತ್ರೀ, ಒಂದೇನು 9 ತಿಂಗಳು ಆಗಿದೆ, ಡೆಲಿವರಿಗೆ ಹೋಗಬೇಕು, ಮನೆಯಲ್ಲಿ ಗಂಡ ಭಾಳ ಕುಡ್ಕೊಂಬಂದು ಹೊಡಿತಿದ್ದ, ಅಂಥದನ್ನು ಮದುವೆ ಆಗಿ ನಾನು ಅನುಸರಿಸ್ಕೊಂಡು ಪ್ರೆಗ್ನೆಂಟ್ ಆಗಿದ್ದಾಳೆ, ಡೆಲಿವರಿ ಆಗಬೇಕು. ಗಂಡಂಗೆ ಪ್ರಜ್ಞೆನೇ ಇಲ್ಲ, ಅವಳ ಅಡ್ಮಿಟ್ ಮಾಡಿ ಡೆಲಿವರಿ ಮಾಡಿಸ್ಬೇಕು ಅಂತೇಳಿ. ಏನು ಲೇಬರ್ ಪೇನ್ ಬಂದಿದೆ, ಹೊಟ್ಟೆ ನೋವು ಬಂದಿದೆ, ಮನೇಲಿ ಇವನು ಗಂಡ ಕುಡ್ಕೊಂಡು ಕೂತಿದ್ದಾನೆ. ಆಮೇಲೆ ಆಜು ಬಾಜು ಕರ್ಕೊಂಡೋಗಿ ಮತ್ತೆ ಏನು ಕೂಕೋತಿ ಅಳ್ತಿ ಅಂತ ಗರ್ಭಿಣಿಸ್ತಿಗೆ ಇನ್ನೇನು ಡೆಲಿವರಿ ಆಗೋ ಹೆಂಗಸಿಗೂ ಹೊಡೆದಿದ್ದಾನೆ ಗಂಡ, ಆ ಕುಡುಕ. ಇದೆಲ್ಲ ಮೈಂಡಲ್ಲಿ ಹೋಗ್ಬಿಟ್ಟಿದೆ ಗರ್ಭಿಣಿಸ್ತ್ರಿಗೆ. ಏನೋ ಆಜು ಬಾಜು ಕರ್ಕೊಂಡು ಇಮಿಡಿಯೇಟಾಗಿ ಯಾವುದೋ ನರ್ಸಿಂಗ್ ಹೋಮ್ ಸೇರಿಸಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆಲ್ಲ ಸೇರಿಸೋದಂತೆ. ಡೆಲಿವರಿ ಆಯಿತು, ಮಗು ಡೆಲಿವರಿ, ತಾಯಿ ಸತ್ತೋಗ್ಬಿಟ್ಲು, ಮಗು ಜನನ, ತಾಯಿ ಮರಣ. ಇಲ್ಲಿ ಮಗು ಡೆಲಿವರಿ ಆಗಕ್ಕೆ ಮುಂಚೆ ಮನಸ್ಸಲ್ಲಿ ಇಂಥ ಗಂಡನ ಕಟ್ಕೊಂಬಿಟ್ಟೆ, ಹಿಂಗೆ ಹೊಡಿತಾನೆ, ಬೈತಾನೆ, ನಂಗೆ ನೋಡ್ತಾ ಇಲ್ಲ ಅನ್ನೋ ಕೊರಗು ಮನಸ್ಸಲ್ಲೇ ರಿಜಿಸ್ಟರ್ ಆಗೋಗ್ಬಿಟ್ಟಿದೆ. ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ, ಸುಪ್ತ ಮನಸ್ಸಿನಲ್ಲಿ ನೋವು ಬಾಧೆ ಎಲ್ಲ ರಿಜಿಸ್ಟರ್ ಸೇವ್ ಆಗಿಬಿಟ್ಟಿದೆ. ಡೆಲಿವರಿ ಆಯಿತು, ಡೆಲಿವರಿ ಆದಾಗ ಅವಳಿಗೆ ಡೆಲಿವರಿ ಆಗಿ ಮಗು ಇದ್ದ ತಕ್ಷಣ ಪಟ್ಟಂತ ಪ್ರಾಣ ಹೋಯಿತು. ಏನೋ ಇರ್ಬೋದು, ನಾಳೆ ನನ್ನ ಗಂಡ ನನಗೆ ಹಿಡ್ಕೊಂಡು ನೋಡಿದಾಗ ನಾನು ಇಲ್ಲ ಅಂದಮೇಲೆ ನನ್ನ ಮಗು ನೋಡ್ಕೋತಾನ, ನನ್ನ ಮಗುಗೆ ಆರೈಕೆ ಮಾಡ್ತಾನ, ಅಯ್ಯೋ ಅಯ್ಯೋ ಅಂಥೇಳಿ ಗಾಬರಿಯಿಂದ ಡೆಲಿವರಿ ಆದಾಗ ಅವಳಿಗೆ ಆ ಗಾಬರಿಗೆ ಬ್ಲಡ್ ಸಿಸ್ಟೋಲ್ ಡೈಸ್ಟೋಲು 120/80 ಇದ್ದದ್ದು ಜಾಸ್ತಿ ಆಯಿತು. ಅಲ್ಲಿ ನೋಡ್ತಾ ಇದ್ದಾರೆ ಡಾಕ್ಟ್ರು, ತೋರಿಸ್ತಾ ಇದೆ. ಹಾರ್ಟ್ ಅಟ್ಯಾಕ್ ಆಗಿದೆ, ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗಿ ಮಗು ಜನನ, ತಾಯಿ ಮರಣ. ಮಗುನ ಕೊಟ್ಟರು.
ತಂದು ಡೆಡ್ ಬಾಡಿ ಹೋಯ್ತು ಮನೆಗೆ. ಈ ಕುಡ್ಕ ಏನು ಮಾಡ್ತೇನೆ ಮಗುನ, ಅವನು ಎಳೆ ಮಗು ಈಗ ತಾನು ಹುಟ್ಟಿರೋದು, ಆಗ್ತೇನೆ ಒಕ್ಳು ಕಟ್ ಮಾಡಿದ್ದಾರೆ, ಮಗು ಎದೆ ಆಗಲಿಲ್ಲ, ತಾಯಿ ಆಗಲಿಲ್ಲ. ಆ ಮಗುವಿನ ಅಜ್ಜಿ ಅಂದರೆ ತಾಯಿ ಆ ಮಗುನ ತೊಗೊಂಡೋಗಿ ಸಾಕಿ ಸಲ್ಲಿಸ್ತಾರೆ, ಬೆಳೆಸ್ತಾರೆ. ಆ ಮಗುಗೆ ಸ್ವಂತ ತಾಯಿನೇ ಆಗಾಗ ಅಟ್ಯಾಕ್ ಮಾಡ್ತಾಳೆ. ಇದು ಒಂದು ಸ್ಟೋರಿ. ಇನ್ನೊಂದು ಮಾಂತ್ರಿಕನೇ ಬಿಡ್ತಾನೆ ಕೆಲವ್ರಿಗೆ ಮಕ್ಕಳ ಮೇಲೆ. ಆ ಮಗು ಸತ್ತೋದ್ರೆ ಆಸ್ತಿ ನನಗೆ ಬರುತ್ತೆ, ಅದನ್ನು ಹೆಂಗಾರು ಮಾಡಿ ಸಾಯಿಸ್ಬೇಕು. ಸಾಯಿಸಿದ್ರೆ ಚಾಕು ಹಾಕೋಂಗಿಲ್ಲ, ವಿಷ ಕೊಡೋಂಗಿಲ್ಲ, ಹೊಡಿಯೋಂಗಿಲ್ಲ, ಕಿಡ್ನಾಪ್ ಮಾಡೋ ಪೊಲೀಸೆಲ್ಲ ಇದ್ದಾರೆ, ಕೋರ್ಟು ಕೇಸೆಲ್ಲ ಆಗುತ್ತೆ. ಶಾಕಿನಿನೋ ಒಂದು ಪ್ರೇತ ಬಾಧೆಯಿಂದ ಮಗುನ ಸಾಯಿಸಿಬಿಟ್ರೆ ಮಗು ಸತ್ತೋಯ್ತು. ಹೆಂಗೆ ಸತ್ತಂತ ಯಾರು ಪ್ರೂವ್ ಮಾಡೋಕ್ಕಾಗಲ್ಲ. ಆಟ ಆಡ್ತಿರೋ ಮಗು ಸತ್ತೋಯ್ತಂತೆ ಅಂದ್ಕೊಂಡ್ಬಿಡ್ತಾರೆ ಅಷ್ಟೇ, ಗುರ್ತೇ ಸಿಗೋದಿಲ್ಲ, ವಿಟ್ನೆಸ್ಸೇ ಇಲ್ಲ. ಸಾಯಿಸ್ಬೇಕು ಅನ್ನೋದ ಮನಸ್ಸು ಮಾಡಿದ್ದಾರೆ. ಮಾಂತ್ರಿಕ ಅದನ್ನು ದುಡ್ಡು ತೊಗೊಂಡು ಬಿಡ್ತಾನೆ, ಇಷ್ಟು ಲಕ್ಷ ಕೊಡಿ ಆ ಮಗು ಸಾಯಿಸ್ತೀನಿ, ಆಸ್ತಿ ನಿಮ್ಗೆ ಬರುತ್ತಲ್ಲ, ಸರಿ ಎಲ್ಲ ಆಯಿತು. ಹೀಗೆ ಹಲವಾರು ರೀತಿಯ ಮಕ್ಕಳ ಮೇಲೆ ಪ್ರಯೋಗ ಮಾಡಿ ಆ ವಂಶನೇ ನಾಶ ಮಾಡಿದ್ರೆ ಆಸ್ತಿ ನಮಗೆ ಬರುತ್ತಲ್ಲ ಅನ್ನೋದು ಒಂದು ಕುತಂತ್ರಗಳಿರ್ತದೆ. ಒಂದು ಸ್ವಯಂ ಆ ಗೋತ್ರದ ಹೆಂಗಸೆ ಮಕ್ಕಳ ಮೇಲೆ ಬಂದು ಕಾಡಿಸುತ್ತೆ. ಇನ್ನೊಂದು ದ್ವೇಷ ಹಸುಗಳಿಗೆ ಸತ್ತಿರುವಂಥದ್ದು, ನನಗೆ ಆಸ್ತಿ ಕೊಡಲಿಲ್ಲ, ಮನೆ ಕೊಡಲಿಲ್ಲ, ಸೈಟ್ ಕೊಡಲಿಲ್ಲ, ನಾನು ಸಾಯಿಸ್ಬಿಟ್ಟ ಅಂಥೇಳಿ ನಿನ್ನ ಮನೆಯವ್ನು ಯಾರು ಬಿಡಲ್ಲ ಅಂಥೇಳಿ ಆ ಮಕ್ಕಳಿಗೆ ಏನಂತಂದರೆ ದೇವಸ್ಥಾನಕ್ಕೆ ಹೋಗಲ್ಲ, ಯಂತ್ರ ಕಟ್ಟಿರೋದಿಲ್ಲ. ದೊಡ್ಡವರು ಆಗಾಗ ದೇವಸ್ಥಾನಕ್ಕೆ ಹೋಗ್ತಿರ್ತಾರೆ, ಯಂತ್ರ ಕಟ್ಕೊಂಡ್ಬಿಟ್ಟಿರ್ತಾರೆ. ಹೀಗಾಗಿ ಅದು ಅಟ್ಯಾಕ್ ಮಾಡೋದು ಸ್ವಲ್ಪ ಕಷ್ಟ. ಆಗಾಗ ಪೂಜೆ ಜಪ ತಪ ಮತ್ತು ದೇವಸ್ಥಾನ ಯಾತ್ರೆ ಇರ್ತಾರೆ. ಮಕ್ಕಳು ಆಟ ಆಡೋ ಮಕ್ಕಳು ಅವ್ರಲ್ಲಿ ಬೇಗ ಅಟ್ಯಾಕ್ ಆಗಿಬಿಟ್ಟು ತಂದೆ ತಾಯಿ ಮಾಡಿರೋ ಒಂದು ತಪ್ಪನ್ನು ಮಕ್ಕಳ ಮುಖಾಂತರ ತೀರಿಸ್ಕೊಳ್ಳೋಕ್ಕೆ ಈ ಅತೃಪ್ತ ಆತ್ಮ ನೆಗೆಟಿವ್ ಎನರ್ಜಿ ಪ್ರೇರೇಪಣೆ ಮಾಡುತ್ತೆ. ಒಂದು ಆತ್ಮಕ್ಕೆ 80 ವರ್ಷ ಆಯಸ್ಸಿತ್ತು, 50ಕ್ಕೆ ಸಾಯಿಸ್ಬಿಟ್ರು. ಇನ್ನು 30 ವರ್ಷ ಬ್ಯಾಲೆನ್ಸ್ ಇತ್ತು. ಆ 30 ವರ್ಷ ಬ್ಯಾಲೆನ್ಸ್ಲಿ ಆ 30 ಕಂಪ್ಲೀಟ್ ಆಗೋವರೆಗೂ ಈ ರೀತಿ ಪೀಡಿಸುತ್ತೆ ಮಕ್ಕಳ ಮೇಲೆ ಶಾಕಿನಿ ಅನ್ನೋ ನೆಗೆಟಿವ್ ಎನರ್ಜಿ. ಮಕ್ಕಳು ಅದು 7 ವರ್ಷ ಇರ್ಬೋದು. ಮಕ್ಕಳು ಅಂದರೆ ಇಲ್ಲಿ ಯಾವ ಅರ್ಥ ಅಂದರೆ, ಯಾವ ಗಂಡು ಹುಡುಗನಿಗೆ ಗಡ್ಡ ಮೀಸೆ ಬರುತ್ತೋ ಅವನ ಮಕ್ಕಳು ಅಂತ ಹೇಳೋಂಗಿಲ್ಲ. ಅದಕ್ಕೆ ಯೌವನಾವಸ್ಥೆ ಅಂತಾರೆ. ಗಡ್ಡ ಮೀಸೆ ಬರೋದಕ್ಕೆ ಮುಂಚೆ ಇರೋದಿಲ್ಲ ಮಕ್ಕಳು ಸಮಾನ, ಅಂದರೆ 12 ವರ್ಷ 13. ಯಾವ ಹೆಣ್ಮಕ್ಳು ಮೆಚೂರ್ಡ್ ಆಗ್ತಾರೋ, ಪ್ರತಿ ತಿಂಗಳು ಮುಟ್ಟಾಕಕ್ಕೆ ಶುರು ಆಗ್ತಾರೋ ಅವ್ರನ್ನ ಮಕ್ಕಳು ಅಂತ ಕರೆಯೋಂಗಿಲ್ಲ. ಕುಮಾರಿ ಯೌವನಾವಸ್ಥೆಗೆ ಬಂದಿರೋದು. ಯಾವ ಹೆಣ್ಮಕ್ಳು ಮುಟ್ಟಾಗೋದಿಲ್ವೋ ಅದು ಚಿಕ್ಕ ವಯಸ್ಸಿನ, ಇನ್ನು ಅದು ಮುಟ್ಟಾಗೋಕ್ಕೆ ಮುಂಚೆ ಇರೋಂಥ ವಯಸ್ಸು. ಯಾವ ಗಂಡು ಹುಡುಗ ಗಡ್ಡ ಮೀಸೆ ಬಂದಿರೋದಿಲ್ವೋ ಅದಕ್ಕೆ ಒಳಗಿರೋಂಥ ವಯಸ್ಸಿಗೆ ಮಕ್ಕಳು. ಇಂಥ ಮಕ್ಕಳಿಗೆ ಶಾಕಿನಿ ಡಾಕಿನಿ ಪ್ರಯೋಗ ಮಾಡಿದರೆ ಅಥವಾ ಶಾಕಿನಿ ನೆಗೆಟಿವ್ ಎನರ್ಜಿ ಅಟ್ಯಾಕ್ ಆದಾಗ ಹುಣ್ಮೆ ಮುಂಚೆ ಹುಣ್ಮೆ ಆದಮೇಲೆ ಅಥವಾ ಅಮಾಸೆ ಮುಂಚೆ ಅಮಾಸೆ ಆದಮೇಲೆ ಹಿಂದೆ ಮುಂದೆ ಕೂತ್ಕೊಂಡು ಆ ಮಕ್ಕಳೇನು ಮಾಡ್ತಾರೆ, ಕಣ್ಣು ಮುಚ್ಕೊಂಡೇ ಇರ್ತಾರೆ, ಇಲ್ಲ ಕಣ್ಣು ಬಿಡ್ತಾರೆ. ಗಂಟು ಕಟ್ಲೆ ಕಣ್ಣು ಮುಚ್ಕೊಡ್ತಾರೆ. ಅವ್ರು ನಿದ್ದೆ ಮಾಡ್ತಿಲ್ಲ, ಕೂತಿದ್ದ ಕಡೆನೇ ಕೂತಿರ್ತಾರೆ. ಸೋಫಾ ಮೇಲೋ ಕುರ್ಚಿ ಮೇಲೋ ಸುಮ್ಮನೆ ಹಿಂಗೆ ಕೂತಿರ್ತಾರೆ, ಕಣ್ಣು ಬಿಟ್ಕೊಂಡೇ ಕೂತಿರ್ತಾರೆ, ಎಲ್ಲ ಕಣ್ಣು ಮುಚ್ಕೊಂಡು ಕೂತಿರ್ತಾರೆ. ಜಾಸ್ತಿ ಎಮೋಷನ್ಸ್ ಆದಾಗ ಏನಾಗುತ್ತೆ, ಇದ್ದಕ್ಕಿದ್ದಾಗೆ ಈಗ ನೋಡೋದು, ಹಿಂಗೆ ತೂಗಿಸೋದು, ಅನ್ನೋದು. ಆಮೇಲೆ ಈ ಥರ ಅದು ನರಳಾಟ, ಸಾಯುವಾಗ ಸತ್ತುವಂಥ ಆತ್ಮ ಸಾಯೋ ಸಮಯ ಹೆಂಗೆ ನರಳುತ್ತೋ ಅದನ್ನು ಹೀಗೆ ತೋರಿಸ್ತಾ ಇದೆ ಇಲ್ಲಿ ಬಾಡಿ ಲ್ಯಾಂಗ್ವೇಜಲ್ಲಿ. ಇನ್ನೊಂದು ಸುಮ್ಮನೆ ಕೂತಿರ್ತದೆ, ಕೈಯೆಲ್ಲ ಉಚ್ಕೊಳ್ಳೋದು, ಹಿಂಗೆ ಕೈ ನೋಡ್ಕೊಳ್ಳೋದು, ಹೀಗೆಲ್ಲ ಕೈ ನೋಡ್ಕೊಳ್ಳೋದು, ಆಮೇಲೆ ಅಲ್ಲಿ ನೋಡೋದು, ಕೈ ನೋಡ್ಕೊಳ್ಳೋದು, ಕೈ ನೋಡ್ಕೊಳ್ಳೋದು, ಇದು ಮಾಡೋದು. ಈ ಸೋಫಾದಿಂದ ಆ ಸೋಫಾ ಮೇಲೆ ಜಂಪ್ ಮಾಡೋದು, ಇಲ್ಲಿ ನೆಲಕ್ಕೆ ಜಂಪ್ ಮಾಡೋದು, ಬಚ್ಚ ಮನೆಗೆ ಹೋಗೋದು, ಬಚ್ಚ ಮನೆಯಲ್ಲಿ ಸುಮ್ಮನೆ ನೀರೆಲ್ಲ ಬಿಸಾಕೋದು, ನಲ್ಲಿ ಓಪನ್ ಮಾಡಿಬಿಡೋದು, ನೀರಾಟ ಆಡ್ತಿರೋದು, ನೀರಿರೋ ಜಾಗದಲ್ಲಿ ಸುಮ್ಮನೆ ಓಡಾಡೋದು, ನೀರಿರೋ ಜಾಗದಲ್ಲಿ ಕೂತ್ಕೊಳ್ಳೋದು. ದೇವ್ರ ಮನೆಗೆ ಹೋಗಲ್ಲ, ದೇವರು ದೀಪ ಹಚ್ಚೋ ಜಾಗಕ್ಕೆ ಹೋಗಲ್ಲ. ಅದು ಬಿಟ್ಟರೆ ಬೆಂಕಿ ಕಂಡ್ರೆ ಭಯ. ಇದಕ್ಕಿದ್ದಾಗೆ ಕೂತ್ಕೊಂಡು ಸುಮ್ಮನೆ ಒಂದು 10 ನಿಮಿಷ ಚೆನ್ನಾಗಿರ್ತಾರೆ. ಸುಮ್ಮನೆ ಕೂತಿದ್ದೆಲ್ಲಪ್ಪ ಅದು ಮನೆಯವರೆಲ್ಲ ಅಂದ್ಕೊಂಡ್ರೆ ಸುಮ್ಮನೆ ಕೂತಿರಲ್ಲ. ಹಿಂಗೆ ಸೋಫಾ ಮೇಲೆ ಹಿಂಗೆ ಕೆರೆಯೋದು, ಅದಕ್ಕೆ ಆ ಸೋಫಾ ಕಿತ್ತಾಕೋದು, ಇದನ್ನು ಕೆರೆದು ಇದನ್ನು ಕಿತ್ತಾಕೋದು. ಯಾವುದೂ ಇಲ್ಲ ಅಂದರೆ ಬಟ್ಟೆ ಹಾಕಕ್ಕೆ ಬಿಡಲ್ಲ, ಹಾಕಿದ್ರೆ ಹರಿದಾಕೊಳ್ಳೋದು, ಸಿಕ್ಕಿದ್ದ ಕೈಲಿ ಹಿಡ್ಕೊಂಡು ಓಡಾಡ್ತಿರೋದು. ಏನು ಸಿಗುತ್ತೋ ಅದು ಕೈಲಿ. ಆದರೆ ಅದಕ್ಕೆ ಪ್ರಿಯವಾಗಿ ಅತೀ ಸ್ವೀಟ್ ಅಂದರೆ ಇಷ್ಟ. ಯಾವುದೇ ಆಗಿರಲಿ ಸ್ವೀಟು ಹೋಗಿ ದೇವ್ರಿಗೆ ಇಟ್ಟಿದ್ದಾರೋ, ತಿನ್ನಲ್ವೋ, ಅದು ಇನ್ನೊಬ್ರು ಕೊಡೋಕ್ಕೆ ತಂದಿದ್ದಾರೋ ಗೊತ್ತಿಲ್ಲ, ಪಟ್ಟಂತ ಗಪ ಅಂತ ತಿನ್ನೋದು. ಹುಣ್ಮೆ ಅಮಾವಾಸ್ಯೆ ಬಂತು ಅಂದರೆ ಗಪ ಅಂತ ತಿನ್ನೋದು.
ಶರೀರ ನಡಗೋದು, ಹಾಗೆಯೇ ಕೃಶ ಆಗ್ತದೆ. ರಾತ್ರಿ ಹೊತ್ತು ಹುಣ್ಣಿಮೆ ಅಮಾವಾಸ್ಯೆ ದಿವಸ ಎಲ್ಲ ಎದ್ದು ಕೂತ್ಕೊಳ್ಳೋದು, ಹಾಸಿಗೆ ಮೇಲೆ ರಿಸರ್ಚ್ ಮಾಡೋದು, ನಿದ್ದೆಯಲ್ಲಿ ಮಾತಾಡೋದು, ತಟ್ಟಂತ ಕಣ್ಣು ಮುಚ್ಕೊಂಡು ನಿದ್ದೆಯಲ್ಲಿ ನಿದ್ರಾ ನಡಿಗೆ ಕಣ್ಣು ಮುಚ್ಕೊಂಡು ನಿದ್ದೆಯಲ್ಲಿ ಹೋಗ್ತಾ ಇರೋದು. ಎಲ್ಲೋಗುತ್ತೋ ಎಲ್ಲಿ ಬರುತ್ತೋ ಗೊತ್ತಿಲ್ಲ. ಇದಕ್ಕಿದ್ದಾಗೆ ಆಮೇಲೆ ಯಾರಾದರೂ ಬಂತು ಅಂದರೆ ಅಥವಾ ಅವ್ರ ಮನೆಯವ್ರು ಬಂತು ಅಂದರೆ ಅಟ್ಟಿಸ್ಕೊಂಡು ನೋಡೋದು, ಹೊಡೆಯೋದು. ಆ ಹೊಡೆಯೋ ಏಟಿಗೆ ಯಾರು ದೊಡ್ಡವ್ರು ಹೊಡೆದಾರೆ ಅನ್ಬೇಕು. ದೊಡ್ಡವ್ರು ಹೊಡೆದ್ರೆ ಏನು ಹೋಗ್ತಾ 10ರಷ್ಟು ನೋವಾಗುತ್ತೆ. ಆ ಮಗು ಹೊಡೆಯೋದು ಹುಣ್ಣಿಮೆ ಅಮಾವಾಸ್ಯೆ ದಿವಸ, ಬೇರೆ ದಿವಸ. ಆಮೇಲೆ ಏನಾದ್ರು ಒಂದು ಕೊಟ್ಟಿಲ್ಲ ಅಥವಾ ತಂದು ಕೊಡಲಿಲ್ಲ ಅಥವಾ ನನ್ನಿಂದ ವಾಪಸ್ ತೊಗೊಳ್ಳಿಲ್ಲ ಅಂದಾಗ ಅದು ಎಲ್ಲ ತಾನೇ ಪರ್ಚ್ಕೊಂಡ್ಬಿಡುತ್ತೆ ಮೈಯೆಲ್ಲ. ಆ ಕೋಪ, ಕೊಡಲಿವಲ್ಲ, ನಾನು ಕೊಟ್ಟಿದ್ದು ತೊಗೊಂಡೋಗ್ಲಿಲ್ವಲ್ಲ, ಅವ್ರು ಕೊಡಲಿವಲ್ಲ ನನ್ನ ಕೈಗೆ, ಮೈಯೆಲ್ಲ ಪರ್ಚ್ಕೊಳ್ಳೋದು. ಏನು ರಕ್ತ ಬರುತ್ತಾರೋ ಪರ್ಚ್ಕೊಳ್ಳೋದು, ಎಲ್ಲ ಪರ್ಚ್ಕೊಂಡ್ಬಿಡೋದು. ಬೀದಿಗೆ ಹೋಗ್ಬಿಟ್ಟು ಮಧ್ಯದಲ್ಲಿ ಕೂತ್ಕೊಂಡು ಕಿರ್ಚೋದು, ಪ್ರಾಣಿಗಳ ಥರ ಕೂಗಾಟ. ಕೆರೆ, ಬಾವಿ, ನದಿ, ದಡ, ಪಂಪು, ಬೋರಲ್ಲಿ ಹಾಕಿರೋ ಜಾಗ, ಈ ಥರ ಜಾಗದಲ್ಲಿ ಸುಮ್ಮನೆ ಅಲ್ಲೋ ಕೂತ್ಕೊಳ್ಳೋದು, ಅಲ್ಲೇ ಮಲಗೋದು. ಇದಕ್ಕಿದ್ದಾಗೆ ಕೂತ್ಕೊಂಡು ಕೆಮ್ಮು ಅಳು ಕಣ್ಮುಚ್ಕೊಂಡು ಕೆಮ್ತಾನೂ ಇದೆ, ಅಳ್ತಾನೂ ಇದೆ. ಆಮೇಲೆ ಏನಾಗುತ್ತೆ, ಬಾಯಿಗೆ ಬೆರಳು ಹಾಕ್ಕೊಳ್ಳೋದು, ಉಗುರು ಕಡಿಯೋದು, ಇಲ್ಲ ಅಲ್ಲಿ ಸಿಕ್ಕಿದ ಬಾಯಿಗೆಲ್ಲ ಹಾಕೋದು. ಒಂಥರ ಅದಕ್ಕೆ ಇಂಥವನ್ನ ಕಾಲಿಗೆ ದಾರ ಕಟ್ಬಿಟ್ಟು ರೂಮು ಕೂಡ ಹಾಕ್ಬಿಡ್ತಾರೆ. ಈ ವಿಚಿತ್ರವಾದ ಬಾಡಿ ಲ್ಯಾಂಗ್ವೇಜು, ಮೂಡ್ ಡಿಸಾರ್ಡರ್ಸು, ಈಟಿಂಗ್ ಡಿಸಾರ್ಡರ್ಸು, ಪರ್ಸನಾಲಿಟಿ ಡಿಸಾರ್ಡರ್ಸ್ಗೆ ಮಕ್ಳಿಗೆ ಬಂದುಬಿಟ್ರೆ ತಡೆಯೋದು ಕಷ್ಟ. ಯಾಕಾರು ಹುಟ್ಟಿದ್ವೋ ಅಥವಾ ಯಾಕಾರು ಜನ್ಮ ಕೊಟ್ವೋ ಅನಿಸ್ಬಿಟ್ಟಿದೆ. ಒಂದೊಂದು ಸಲ ಯಾರಾದರೂ ಮನೆಗೆ ಗೆಸ್ಟ್ ಬಂತು ಅಂತಂದರೆ ಅವ್ರು ಆ ಇನ್ನೊಂದು ಸಲ ಆ ಮನೆಗೆ ಬರ್ಬೋದು, ಆ ರೀತಿ ನಂಪ ಮಾಡಿಬಿಡುತ್ತೆ. ಅದೇ ಗೊತ್ತಿರೋರು ಬಿಟ್ಟು ಬೇರೆ ಇನ್ಯಾರಾದ್ರು ಮನೆ ಒಳಗೆ ಬಂದರೆ ಮಕ್ಕಳು ಅವ್ರಿಗೆ ಹೊಡೆಯೋದು, ಕಲ್ಲು ಎಸೆಯೋದು, ಉಗಿಯೋದು, ಕಿರ್ಚೋದು, ಬಾಯಿ ಬಂದಂಗೆ ಹೊಲಸು ಬೈಯೋದು. ಅಯ್ಯೋ ಇವ್ರ ಮನೆಗೆ ಬಂದು ನಾವೇ ಬೈಸ್ಕೋಬೇಕು, ಓಡಿಸ್ಕೋಬೇಕು, ಸಾಕಪ್ಪ ಈ ಮನೆ ಏನೋ ಇದೆ, ಭೂತ ಪ್ರೇತ ಬಾಧೆ ಇದೆ ಅಂದ್ಬಿಟ್ಟು ಆ ಮನೆ 1 ಕೋಟಿ ಕೊಡ್ತೀನೋ ನಾವು ಬರೋದಿಲ್ಲ ಅಂತಾರೆ. ಆ ಲೆವೆಲ್ಗೆ ಮನೆಗೆ ಬರೋರ ತಡೀತಾ ಇರ್ತದೆ. ಇದೆಲ್ಲ ಆಯಿತು. ಕೆಲವು ಅಮಾವಾಸ್ಯೆ ಹುಣ್ಣಿಮೆ ದಿವಸ ಬಟ್ಟೆ ಎಲ್ಲ ಒಗಿಕೆ ಅಂತ ಹಾಕಿರ್ತಾರೆ. ಒಂದು ಕಡೆ ಬಟ್ಟೆ ಒಗೆಯೋ ಬಟ್ಟೆಗಳಂತ ಹಾಕಿರ್ತಾರೆ. ಅದನ್ನೆಲ್ಲ ಎತ್ಕೊಳ್ಳೋದು, ಮೂಸೋದು, ಈಗ ಮೂಸಿ ನೋಡೋದು, ಸಾಕ್ಸ್ ಮೂಸ್ ನೋಡೋದು, ಚಪ್ಪಲಿ ಮೂಸ್ ನೋಡೋದು. ಆಮೇಲೆ ಈ ಚಪ್ಪಲಿ ಸ್ಟ್ಯಾಂಡು, ಕಸ ಹಾಕೋ ಜಾಗ, ಡಸ್ಟ್ಬಿನ್ಸು, ಅಲ್ಲಿ ಹೆಚ್ಚಿಗೆ ಕಾಲೇ ಕಳಿಬೇಕು ಅಂತ ಮನಸ್ಸು ಬರುತ್ತೆ ಮಕ್ಕಳುಗಳಿಗೆ. ಅದೊಂದು ಆ್ಯಕ್ಚುಲಿ ಶನಿ ದೋಷ ಅಂತ. ಈ ಥರದ್ದೆಲ್ಲ ಸಿಂಪ್ಟಮ್ಸು ಮಕ್ಕಳಲ್ಲಿದೆ ಅಂತಂದರೆ ಮೂಸಿ ನೋಡೋದು ಸಾಕ್ಸ್ನ, ಚಪ್ಪಲಿ ಮೂಸ್ ನೋಡೋದು, ಚಪ್ಪಲಿ ಸ್ಲಿಪ್ಪರ್ ಸ್ಟ್ಯಾಂಡ್ ಅಂತ ಕೂತ್ಕೊಳ್ಳೋದು. ಇದಕ್ಕೆ ಯಾವ ಟಾನಿಕ್, ಯಾವ ಇಂಜೆಕ್ಷನ್, ಯಾವ ಮಾತ್ರೆ ಇದ್ರೆ ಹೇಳಿ ನೋಡೋಣ. ಇದಕ್ಕೆಲ್ಲ ಕಾರಣ ಏನಂತ ಎಕ್ಸ್ರೇ ತೆಗೆಸಿ, MRI ಸ್ಕ್ಯಾನ್ ಮಾಡಿ, CT ಸ್ಕ್ಯಾನ್ ಮಾಡಿಸಿ ಎಲ್ಲ ನೋಡಿದ್ರು, ಬ್ಲಡ್ ರಿಪೋರ್ಟ್ ಎಲ್ಲ ನಾರ್ಮಲ್ ಇದೆ. ಆದರೆ ಅಬ್ನಾರ್ಮಲ್ ಬಿಹೇವಿಯರ್. ಒಂದೊಂದು ಸಲ ನೋಡಿದ್ರೆ ಹೆಂಗೆ ನೋಡುತ್ತೆ ಗೊತ್ತಾ, ಹಿಂಗೆ ನೋಡುತ್ತೆ. ಏಯ್ ಕೊಡೋ, ಏಯ್ ತೊಗೊಂಡೋಗೋ, ಏಯ್ ಮುಟ್ಬೇಡ, ಏಯ್ ಕಚ್ಚಿಬಿಡ್ತೀನಿ, ಏಯ್ ಕಲ್ಲಲ್ಲಿ ಹೊಡೆದ್ಬಿಡ್ತೀನಿ, ಏಯ್ ಏ ಈ ಥರ ಇರುತ್ತೆ. ಅಬ್ನಾರ್ಮಲ್ ಥಾಟ್ಸ್, ಅಬ್ನಾರ್ಮಲ್ ಎಮೋಷನ್ಸ್, ಅಬ್ನಾರ್ಮಲ್ ಆ್ಯಟಿಟ್ಯೂಡ್ಸ್, ಈ 3 ಮಿಕ್ಸ್ ಆಗಿರುತ್ತೆ. ಇದು ಆ ಮಗುಗೆ ಅಷ್ಟು ವಾಯ್ಸೇ ಇಲ್ಲ, ಅದು ಅಷ್ಟು ಗಡುಸಾಗಿ, ಕ್ರೂರವಾಗಿ, ಉಗ್ರವಾಗಿ ಮಾತಾಡುತ್ತೆ. ಅದರಿಂದ ಇವತ್ತಿನ ದಿವಸ ಇದು ಜಾಸ್ತಿ ಆಗ್ತಾಯಿದೆ. ಮಾಟಮಂತ ಪ್ರಯೋಗನೂ ಮಾಡ್ತಾ ಇದ್ದಾರೆ. ಇನ್ನೊಂದು, ನಮ್ಮಲ್ಲೇ ಯಾರೋ ಸತ್ತೋಗಿರ್ತಾರೆ, ಈ ಮಕ್ಕಳ ಮೇಲೆ ಇದೆಲ್ಲ ಜಿಡ್ಡು ತೀರಿಸ್ಕೊಳ್ತಾರೆ. ಸೌತಿ ಮತ್ತು 2ನೇ ಹೆಂಡ್ತಿ ಸತ್ತೋಗ್ತಾಳೆ, 2ನೇ ಹೆಂಡ್ತಿ ಈ ಥರ ಬಂದು ಮಕ್ಕಳ ಮೇಲೆಲ್ಲ ಪೀಡಿಸ್ತಿರ್ತಾಳೆ. ಇದೆಲ್ಲ ಪ್ರತ್ಯಂಗಿರ ಅದು ಇದೆಲ್ಲ ಮಾಡಿ ಬಿಡಿಸಿದ್ದಾಯಿತು. ಯಾತಕ್ಕೆ ಹೇಳ್ತೀನಿ ಅಂತಂದರೆ, ಯಾವತ್ತೂ ಯಾರ ಮೇಲೂ ಜಿಡ್ಡಿಟ್ಕೊಳ್ದೇ, ಮೋಸ ಮಾಡ್ದೇ, ಯಾರಿಗೂ ಅನ್ಯಾಯ ಮಾಡಲಿಲ್ಲ ಅಂದರೆ ನಿಜವಾಗ್ಲೂ ಮುಕ್ತಿ ಸಿಗುತ್ತೆ. ಅವ್ರು ತಪಸ್ಸು ಮಾಡಬೇಕಾಗಿಲ್ಲ, ದಾನ ಮಾಡಬೇಕಾಗಿಲ್ಲ, ಧ್ಯಾನ ಮಾಡಬೇಕಾಗಿಲ್ಲ, ಜಾತ್ರೆಗೆ ಹೋಗಬೇಕಾಗಿಲ್ಲ, ಏನೂ ಮಾಡಬೇಕಾಗಿಲ್ಲ. ಇರೋಷ್ಟು ದಿವಸ ಯಾರಿಗೂ ಅನ್ಯಾಯ ಮಾಡದೆ, ಮೋಸ ಮಾಡದೆ, ಹೊಟ್ಟೆ ಕಿಚ್ಚು, ಅಸೂಯೆಯಿಂದ ಬಾಳ್ದೇ, ಅಹಂಕಾರ ದುರಹಂಕಾರದ ಬಿಟ್ಟು ಬದುಕಿದ್ರೆ, ಮತ್ತು ಎಲ್ಲರಿಗೂ ಒಳ್ಳೆಯದು ಪ್ರೀತಿಯಿಂದ ಮಾಡ್ತಿದ್ರೆ ಡೈರೆಕ್ಟ್ ಮೋಕ್ಷ ಇದೆಯಂತೆ. ಕಲಿಯುವುದಿಲ್ಲ, ಅದೊಂದು ಮಾತ್ರ.
ಯಾವಾಗ ನಾವು ಪರಿಪೂರ್ಣ ಶುದ್ಧವಾಗ್ತೀವೋ ಎಮೋಷನ್ಸಲ್ಲಿ, ಆ್ಯಟಿಟ್ಯೂಡ್ನಲ್ಲಿ, ನಮ್ಮ ಥಾಟ್ಸಲ್ಲಿ ಪ್ಯೂರಿಟಿ ಇದ್ದಾಗ ಅವನು ಮೋಕ್ಷಕ್ಕೆ ಹೋಗ್ತಾರಂತೆ. ಮೋಸ ಮಾಡೋದು, ಲಂಚ ತಗೋದು, ಕೊಲೆ ಮಾಡೋದು, ಬೈಯೋದು, ಹೊಡಿಯೋದು, ರೌಡಿಸಮು ಮಾಡೋದು, ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸೋದು, ಹೋಮ ಮಾಡೋದು, ಇಲ್ಲೆಲ್ಲ ಕೆಟ್ಟ ಕೆಲಸ. ಅಲ್ಲೋಗಿ ದೇವಸ್ಥಾನ ಪೂಜೆ, ಶಬರಿಮಲೆ, ತೃಪ್ತಿ ಯಾತ್ರೆ ಅಂತೆ ಈ ದಾನ ಅದೆಲ್ಲ ಮಾಡೋದು. ಅವ್ರಿಗೆ ಮತ್ತೆ ಹುಡ್ತಾರೆ, ಗ್ಯಾರಂಟಿ ಮೋಕ್ಷ ಸಿಗೋದಿಲ್ಲ. ಯಾಕೆಂದರೆ 50 ಕೆಟ್ಟದ್ದು ಮಾಡಿದ್ರೆ ಒಂದು ಸಲ ಮಾತ್ರ ಪೂಜೆ ಮಾಡಿ ಹುಂಡಿಗೆ ದುಡ್ಡು ಹಾಕಿ ಬರ್ತಾರೆ. ಇದನ್ನೆಲ್ಲ ನೋಡಿದಾಗ ಇವತ್ತು ಪ್ರತಿಯೊಬ್ಬರ ಮನೆ ಈ ಥರ ಗೋಳ್ಗಳು ಶುರುವಾಗಿದೆ. ಶಾಕಿನಿ, ಡಾಕಿನಿ, ಕಾಕಿನಿ, ಕಾಮಿನಿ, ಮೋಹಿನಿ, ಶೂಲಿನಿ, ಈ ಥರದ್ದೆಲ್ಲ. ಇದೆಲ್ಲ ಯಾತಕ್ಕೆ ಅಂದರೆ ನಮ್ಮ ಆಚಾರ ವಿಚಾರದಲ್ಲಿ ಅಪವಿತ್ರ ಇದ್ದಾಗ ಮಕ್ಕಳಿಗೆ ಈ ಶಾಕಿನಿ ಬಾಧೆ ಇಂದ ನರಳ್ತಾ ಇದ್ದರೆ, ಅಥವಾ ಮಾಂತ್ರಿಕರು ಮಕ್ಕಳಿಗೆ ಶಾಕಿನಿ ಪ್ರಯೋಗ ಮಾಡಿ ಬಿಟ್ಬಿಟ್ಟಿದ್ರೆ ಭಾಳ ಕಷ್ಟ. ಇದನ್ನ ಹೆಂಗೆ ಮಾಡ್ತಾರೆ ಅಂದರೆ, ಮಕ್ಕಳು ಇರ್ತಾರಲ್ಲ, ಆ ಮಕ್ಕಳದ್ದು ಚಪ್ಪಲಿ, ಮಕ್ಕಳು ಹುಟ್ಟಿದ ಬಟ್ಟೆ, ಮಕ್ಕಳು ಕೂದಲು, ಮಕ್ಕಳು ತಿಂದ್ಬಿಟ್ಟಂಥ ಶೇಷ ಭೋಜನ, ನಿರ್ಮಾಲ್ಯ ಭೋಜನ ಅಂದರೆ ಎಂಜಲು, ಸ್ವಲ್ಪ ತಟ್ಟೆ ಬಿಟ್ಟಿದೆ, ಇದನ್ನೇ ಉಳಿದಿದ್ದ ಪದಾರ್ಥ, ನೀರಿರ್ಬೋದು ಅಥವಾ ಅನ್ನ ಸಾಂಬಾರು ಇರ್ಬೋದು, ಚಪಾತಿ, ಏನೋ ಎಂಜಲ್ ಮಾಡಿದ ಅದನ್ನು ತೊಗೊಳೋದು, ಮಕ್ಕಳು ತುಳಿದಂಥ ಮೃತ್ತಿಕೆ, ಮಣ್ಣು, ಅಥವಾ ಮಕ್ಕಳು ಹಾಕೋ ಪಾದರಕ್ಷೆ, ಚಪ್ಪಲಿ, ಇದಿಷ್ಟು ತೊಗೊಂಡು ಮಾಂತಕಲ್ಲಿ ಕೊಟ್ಬಿಟ್ರೆ ಶಾಕಿನಿ ಪ್ರಯೋಗ ಮಕ್ಕಳು ಬರೋಂಗೆ ಮಾಡಿಬಿಡ್ತಾರೆ. ಅವ್ರಿಗೆ ಹೋಗೋದು, ಇನ್ಯಾರಿಗೂ ಹೋಗಲ್ಲ. ಯಾಕಂದರೆ ಐಡೆಂಟಿಟಿ ಇದೆಯಲ್ಲ, ಐಡೆಂಟಿಟಿ ಇದನ್ನು ಹುಟ್ಟಿದ ಬಟ್ಟೆ, ಕೂದಲು, ಉಗುರು, ಚಪ್ಪಲಿ, ತುಳಿದ ಮಣ್ಣು, ತಿಂದು ಎಂಜಿಲು, ಇದೆಲ್ಲ ಐಡೆಂಟಿಟಿ ಇದೆ. ಅವ್ರಿಗೆ ಹೋಗೋದು, ಇನ್ಯಾರಿಗೂ ಹೋಗಲ್ಲ. ಅದು ಆ ಮಂತ್ರಶಕ್ತಿ ಮಾಡಿ ಅವ್ರು ಪ್ರಯೋಗ ಮಾಡಿಬಿಡ್ತಾರೆ. ಇನ್ನೊಂದು, ಆ ಅತೃಪ್ತ ಆತ್ಮನೇ ಡೈರೆಕ್ಟಾಗಿ ಮಕ್ಕಳ ಮೇಲೆ ಪ್ರಯೋಗ ಆಗಿಬಿಡ್ತದೆ. ಅಟ್ಯಾಕ್ ಮಾಡಿದಾಗ ಯಾವ ರೀತಿ ಪ್ರಯೋಗ ಬಿಡಿಸ್ಕೋಬೇಕು, ನಿವಾರಣೆ ಮಾಡ್ಕೋಬೇಕು ಅಂದರೆ, ತೆಂಗಿನಕಾಯಿನ ಮಕ್ಕಳು ತಲೆ ಮೇಲೆ ಇಡಬೇಕು. ಇಟ್ಕೊಳಕ್ಕೆ ಬಿಡೋದಿಲ್ಲ, ಬಿಸಾಕ್ಬಿಡ್ತಾರೆ. ಮಲಗಿದ್ದಾಗ ಒಂದು ತೆಂಗಿನಕಾಯಿನ ತಲೆಗೆ ಟಚ್ ಮಾಡಿಬಿಟ್ಟು, ಓಂ ಹಂ ಹನುಮತೆ ನಮಃ, ಓಂ ಹ್ರೀಂ ಕ್ಷೋಂ ಲಕ್ಷ್ಮೀ ನರಸಿಂಹಾಯ ನಮಃ, ಓಂ ಹಂ ಹನುಮತೆ ನಮಃ, ಓಂ ಕ್ಷೋಂ ಲಕ್ಷ್ಮೀ ನರಸಿಂಹಾಯ ನಮಃ, ಓಂ ಹಂ ಹನುಮತೆ ನಮಃ, ಓಂ ಕ್ಷೋಂ ಲಕ್ಷ್ಮೀ ನರಸಿಂಹಾಯ ನಮಃ ಅಂತ ಎಡಗೈನಲ್ಲಿ ತೆಂಗಿನಕಾಯಿನೇ ಇಟ್ಕೋಬೇಕು. ತೆಂಗಿನಕಾಯಿ ಸಿಕ್ಕಲಿಲ್ಲ, ನಿಂಬೆಹಣ್ಣು. ನಾರಿಕೇಲ ಅಂದರೆ ತೆಂಗಿನಕಾಯಿ, ಜಂಬೂರ ಫಲ ಅಂದರೆ ನಿಂಬೆಹಣ್ಣು ಸಂಸ್ಕೃತ ಭಾಷೆಯಲ್ಲಿ. ಎರಡೂ ಇಟ್ಕೊಂಡ್ರೆ ಇನ್ನೂ ಒಳ್ಳೆಯದು. ಓಂ ಹಂ ಹನುಮತೆ ನಮಃ, ಓಂ ಕ್ಷೋಂ ಲಕ್ಷ್ಮೀ ನರಸಿಂಹಾಯ ನಮಃ, ಓಂ ಹಂ ಹನುಮತೆ ನಮಃ, ಓಂ ಕ್ಷೋಂ ಲಕ್ಷ್ಮೀ ನರಸಿಂಹಾಯ ನಮಃ ಅಂತೇಳಿ ಮಲಗಿದ್ದಾಗ ಹುಣ್ಣಿಮೆ ಅಮಾವಾಸ್ಯೆ ದಿವಸ ಆ ತೆಂಗಿನಕಾಯಿ ಅಥವಾ ನಿಂಬೆಹಣ್ಣು ಅಥವಾ ಎರಡೂ ಸೇರಿಸ್ಕೊಂಡು ನೆತ್ತಿ ಭಾಗದಲ್ಲಿ, ಇದೊಂದು ಮರ್ಮ ಇದೆ, ಇದಕ್ಕೆ ಮೂರ್ಧನಿ ಅಥವಾ ವಿಷ್ಣುರಂಧ್ರ ಅಂತ ಹೇಳ್ತಾರೆ. ಈ ಮರ್ಮದ ಮೇಲೆ ಇಟ್ಟು ಒಂದು ಅರ್ಧ ಗಂಟೆ ಜಪ ಮಾಡಿ ಆಮೇಲೆ ಅದನ್ನು ಇಳಿ ತೆಗೆದುಬಿಟ್ಟು ಸ್ಮಶಾನದ ಹೆದ್ದಾರಿನಲ್ಲಿ, ಸ್ಮಶಾನ ಇದೆಯಲ್ಲ, ಸ್ಮಶಾನಕ್ಕೆ ಹೋಗ್ಬೇಕಾದ್ರೆ ಮೇನ್ ಮುಖ್ಯ ದ್ವಾರ, ಅಲ್ಲಿ ಒಳಗೋಗಂಗಿಲ್ಲ, ಸ್ಮಶಾನದ ಒಳಗೋಗಂಗಿಲ್ಲ. ಸ್ಮಶಾನದ ಮುಂದೆ ಆ ಎಂಟ್ರೆನ್ಸಲ್ಲಿ ಆ ಕಾಯಿ ಚೂರಾಗಬೇಕು, ನಿಂಬೆಹಣ್ಣು ಚೂರಾಗಬೇಕು, ಆ ರೀತಿ ಚಚ್ಚಬೇಕು ಇಳಿ ತೆಗೆದ ಮೇಲೆ. ಇದು ಮಗು ಚೇತರಿಸ್ಕೊಳ್ಳೋರಿಗೆ ಈ ತಂತ್ರ ಪ್ರಯೋಗ ಮಾಡಬೇಕು. ಜಂಬೂರ ನಾರಿಕೇಲ ಪ್ರಯೋಗ ಅಂತೇಳಿ. ಓಂ ಹಂ ಹನುಮತೆ ನಮಃ, ಓಂ ಕ್ಷೋಂ ಲಕ್ಷ್ಮೀ ನರಸಿಂಹಾಯ ನಮಃ, ಓಂ ಹಂ ಹನುಮತೆ ನಮಃ, ಓಂ ಕ್ಷೋಂ ಲಕ್ಷ್ಮೀ ನರಸಿಂಹಾಯ ನಮಃ ಈ ಮಂತ್ರ ಹೇಳಬೇಕು. ತಿನ್ನುವಂಥ ಪದಾರ್ಥಕ್ಕೆಲ್ಲ ಈ ಮಂತ್ರ ಹೇಳಿ ಮಿಕ್ಸ್ ಮಾಡಿ ಒಳಗೆ ಕೊಡ್ತಿದ್ರೆ ಅದಕ್ಕೆ ಬಲಿ ಕೊಟ್ಟಂಗಾಗತ್ತೆ ಆ ಪ್ರೇತ ಬಾಧೆಗೆ. ಇದು ಸಿಂಪಲ್, ಬಂಡವಾಳ ಇಲ್ಲದಿರೋಂಥ ಒಂದು ಪ್ರಯೋಗ. ಇದನ್ನು ಮಾಡಿ ನೋಡಿ ಭಾಳಷ್ಟು ರಿಲೀಫ್ ಆಗುತ್ತೆ. ಇದಲ್ಲದೆ ಕೆಲವು ಇನ್ನೂ ಭಾಳ ವಿಶೇಷವಾದಂಥ ಪ್ರಯೋಗ, ಬೇರೆ ಬೇರೆ ಪರಿಹಾರಗಳಿವೆ. ಮಕ್ಕಳು ತಡ್ಕೊಳ್ಳಲ್ಲ. ಮತ್ತು ಅದೆಲ್ಲ ಮಾಡಬೇಕು ಅಂದರೆ ಭಾಳ ಸಾಧನೆ ಆಗಿರಬೇಕು, ಪ್ರಾಕ್ಟೀಸ್ ಮಾಡಿರಬೇಕು. ಯಾಕೆಂದರೆ ಇವೆಲ್ಲ ನಾವು ವರ್ಕ್ ಮಾಡ್ತಿರೋ ನೆಗೆಟಿವ್ ಎನರ್ಜಿ ಮೇಲೆ, ಒಬ್ಬ ಮಾಂತ್ರಿಕನ ಎನರ್ಜಿ ಮೇಲೆ, ಒಂದು ನಮ್ಮ ಯಾರೋ ಗೊತ್ತಿರೋ ಸತ್ತೋಗಿರೋರು ಆತ್ಮದ ಮೇಲೆ ನಾವು ವರ್ಕ್ ಮಾಡಬೇಕು ಅಂದರೆ ಸ್ವಲ್ಪ ಸಾಧನೆ ಆಗಿರಬೇಕು, ಜಪ ತಪ ಜೋರಿರಬೇಕು. ಕೆಲವು ತಂತ್ರ ಪ್ರಯೋಗಗಳು ಇನ್ನೂ ಬೇರೆ ಬೇರೆ ಇದೆ. ಇದು ಸಿಂಪಲ್, ನಿಮ್ಮ ಹೆತ್ತ ತಂದೆ ತಾಯಿನ ಆ ಮಗು ಮೇಲೆ ಇದನ್ನು ಪ್ರಯೋಗ ಮಾಡ್ಬೋದು. ಓಂ ಹಂ ಹನುಮತೆ ನಮಃ, ಓಂ ಕ್ಷೌಂ ಲಕ್ಷ್ಮೀ ನರಸಿಂಹಾಯ ನಮಃ ಹೇಳಿ ತಲೆ ಮೇಲೆ ಎಡಗೈಲಿ ಇಟ್ಕೊಂಡು ಮಾಡಿಬಿಟ್ಟು ಆಮೇಲೆ ಇಳಿ ತೆಗೆದುಬಿಟ್ಟು ಸ್ಮಶಾನದ ಮೇನ್ ರಸ್ತೆ ಅಲ್ಲಿ ಚಚ್ಚಿಬಿಡ್ಬೇಕು. ಇದು ಮಾಡಿದ್ರೆ ಖಂಡಿತ ಗುಣ ಆಗತ್ತೆ ಅಂತ ನನ್ನ ಒಂದು ಅನುಭವದ ಮಾತು. ಈ ಥರದ್ದೆಲ್ಲ ಬರಲಿಕ್ಕೆ ಮನೇಲಿ ನಮ್ಮ ನೆಗೆಟಿವ್ ಜಾಸ್ತಿ ಆಗಲಿಕ್ಕೆ ಕಾರಣ ನಾವು ಸರಿ ಇರೋದಿಲ್ಲ ಮನೇಲಿ. ಇದಕ್ಕೆಲ್ಲ ನಮ್ಮನೆ ಬಂದೋಬಸ್ತ್ ಆಗಬೇಕು. ವಾಸ್ತು ದೋಷ,
ಕ್ಷುದ್ರಗ್ರಹ ಬಾಧೆ, ಮಾಟ ಮಂತ್ರ ತಂತ್ರ ಪ್ರಯೋಗ, ಭೂತ ಪ್ರೇತ ಪಿಶಾಚಿಗಳ ಬಾಧೆ, ಉದ್ಯೋಗ, ವ್ಯವಹಾರ, ವ್ಯಾಪಾರದಲ್ಲಿ ಅಡೆತಡೆಗಳು, ಸಾಲ ಬಾಧೆ, ರೋಗ ಬಾಧೆ, ಮಕ್ಕಳು ಓದ್ತಾ ಇಲ್ಲ, ಶತ್ರುಕಾಟ, ಮನೇಲಿ ವಿಪರೀತ ಹಣ ಉಳಿತಿಲ್ಲ ಅಂತಂದರೆ ಎಲ್ಲ ಥರ ಪರಿಹಾರ ಮಾಡಿರ್ತೀರಿ. ಅದು ಒಂದು ಬಿಟ್ಟಿರ್ತೀರ, ಯಾವುದು ಗೊತ್ತಾ? ಅಗ್ನಿಹೋತ್ರ ಅಂತೇಳಿ. ಅದರಿಂದ ಅಗ್ನಿಹೋತ್ರ ಇವೆಲ್ಲ ಸಮಸ್ಯೆನೂ ಪರಿಹಾರ ಮಾಡಿಬಿಡುತ್ತೆ. ದಿನನಿತ್ಯ ಹೋಮ ಮಾಡೋದು ಎಂದೇನು, ಸೂರ್ಯ ಉದಯ ಆಗುವಾಗ ಮುಳುಗುವಾಗ 2 ಮಂತ್ರದ 2 ನಿಮಿಷದಲ್ಲಿ ಸಣ್ಣ ಹೋಮ ಮಾಡುವಂಥದ್ದು. ಇದನ್ನು ನಾನು ಇದೇ ತಿಂಗಳು 19ನೇ ತಾರೀಕು ಭಾನುವಾರ ಹುಬ್ಳಿಗೆ ಬಂದು ದೀಕ್ಷೆ ಕೊಡ್ತಾಯಿದ್ದೀನಿ. 19ನೇ ತಾರೀಕು ನಾನು ಹುಬ್ಳಿಗೆ ಬರ್ತಾಯಿದ್ದೀನಿ. ಮಧ್ಯಾಹ್ನ 2 ರಿಂದ 6 ಗಂಟೆ ತನಕ ಈ ಅಗ್ನಿಹೋತ್ರ ದೀಕ್ಷೆ ಕಾರ್ಯಕ್ರಮದ ವರ್ಕ್ಶಾಪ್ ಮಾಡಿ ಸಂಜೆ ಹುಬ್ಳಿಲಿ ಸೂರ್ಯ ಮುಳುಗೋ ಸಮಯದಲ್ಲಿ ಅಗ್ನಿಹೋತ್ರ ದೀಕ್ಷೆ ಕೊಡ್ತಾಯಿದ್ದೀನಿ. ಯಾರಿಗೆ ಸಾಲ ಬಾಧೆ, ರೋಗ ಬಾಧೆ, ಮದುವೆ ಆಗಿಲ್ಲ, ಮಕ್ಕಳಿಲ್ಲ, ಎಂತಿಂಥ ರೋಗಗಳಿವೆಯೋ, ಉದ್ಯೋಗ, ವ್ಯವಹಾರ, ವ್ಯಾಪಾರದಲ್ಲಿ ತೊಂದರೆಗಳು, ಸಾಲ ಬಾಧೆ, ಶತ್ರುಕಾಟ, ಮಾಟ ಮಂತ್ರ ತಂತ್ರಗಳ ಪ್ರಯೋಗದಿಂದ ನಡ್ತಾ ಇದ್ದರೆ ಇದು ದಿನನಿತ್ಯ ಬೆಳಗ್ಗೆ ಸಂಜೆ ಸಂಧಿ ಕಾಲದಲ್ಲಿ ಯಾವಾಗಲೂ ಮಾಡೋಂಗಿಲ್ಲ. ಇದು ಸೂರ್ಯ ಉದಯ ಆಗುವಾಗ ಮುಳುಗುವಾಗ ಆ ಸಂಧಿ ಕಾಲದಲ್ಲಿ ಮಾಡುವಂಥ ಒಂದು ವಿಶೇಷವಾದಂಥ ಹವನ ಹೋಮ. ಇದನ್ನು ನಾನು ಶಾಸ್ತ್ರೋಕ್ತವಾಗಿ ದೀಕ್ಷೆ ಕೊಡ್ತಾ ಇದ್ದೀನಿ. 19ನೇ ತಾರೀಕು ಭಾನುವಾರ ಹುಬ್ಳಿನಲ್ಲಿ. ಆಸಕ್ತಿ ಇರೋರು ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, agnihotra.ssbk.in ಅಂತ ಈ ವೆಬ್ಸೈಟ್ ಲಾಗಿನ್ ಆಗಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಎಲ್ಲ ಇನ್ಫಾರ್ಮೇಷನು ಎಲ್ಲಿ ಹೇಗೆ ಬರಬೇಕು ಎಲ್ಲ ಇನ್ಫಾರ್ಮೇಷನ್ ಅದರಲ್ಲಿದೆ. ರಿಜಿಸ್ಟರ್ ಮಾಡ್ಕೊಂಡ್ಮೇಲೆ ನಿಮಗೆಲ್ಲ ಇನ್ಫಾರ್ಮೇಷನ್ ಓಪನ್ ಆಗುತ್ತೆ. ಇನ್ನೊಂದು ಸಲ ಹೇಳ್ತೀನಿ, 19ನೇ ತಾರೀಕು ಭಾನುವಾರ ಹುಬ್ಳಿನಲ್ಲಿ ಅಗ್ನಿಹೋತ್ರ ದೀಕ್ಷಾ. ಎರಡನೇದೊಮ್ಮೆ ಹಳೆಯ ಸಂಚಿಕೆ ಯಾರು ನೋಡೋಕ್ಕಾಗಿಲ್ವೋ, ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇನ್ನೊಂದು SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡೋದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತ ಫೇಸ್ಬುಕ್ಕು, ವಾಟ್ಸಪ್, ಇನ್ಸ್ಟಾಗ್ರಾಮು, ಲಿಂಕ್ಡ್ಇನ್ನು ಈ ಕಡೆ ಎಲ್ಲ ಕಡೆ ಇನ್ಫಾರ್ಮೇಷನ್ ಅಪ್ಲೋಡ್ ಮಾಡ್ತಿದ್ದೀವಿ. ಅಲ್ಲೂ ಕೂಡ ನಿಮ್ಮ ಭಾಳಷ್ಟು ಇನ್ಫಾರ್ಮೇಷನ್ನ ನೋಡ್ಬೋದು. ಯಾರಿಗೆ ಅಪಾಯಿಂಟ್ಮೆಂಟ್ಸ್ ಬೇಕು ಅಂತಿದ್ರು ಅವ್ರಿಗೆ www.lakshmisrinivas.in ಅಂತ ಲಾಗಿನ್ ಆಗಿ ನೀವೇ ಡೇಟು ಟೈಮ್ನ ಬುಕ್ ಮಾಡ್ಕೊಂಡು ಮೀಟ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಡಾಕಿನಿ ಪ್ರಯೋಗದ ಬಗ್ಗೆ ಹೇಳ್ಕೊಡ್ತೀನಿ. ಡಾಕಿನಿ ಎಂದ್ರೂ ಯಾತಕ್ಕೆ ನಮ್ಮನ್ನು ಅಟ್ಯಾಕ್ ಮಾಡುತ್ತೆ, ಅದಕ್ಕೆ ಪರಿಹಾರ ಏನು ಅಂತ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.